ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಸಹಯೋಗದೊಂದಿಗೆ ಡಿಸೆಂಬರ್ 21ರಿಂದ ಜನವರಿ 19ರವರೆಗೆ ಕರಾವಳಿಯ ಸಂಸ್ಕೃತಿಯ ಅನಾವರಣದೊಂದಿಗೆ ಆಕರ್ಷಕವಾಗಿ ಕರಾವಳಿ ಉತ್ಸವವನ್ನು ನಡೆಸಲು ರೂಪುರೇಷೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾಹಿತಿ ನೀಡಿದರು. ಕರಾವಳಿ ಸಂಸ್ಕೃತಿಯ ಅನಾವರಣದೊಂದಿಗೆ ಡಿಸೆಂಬರ್ 21ರಿಂದ ಜನವರಿ 19ರವರೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಕರಾವಳಿ ಉತ್ಸವವನ್ನು ಆಯೋಜಿಸಲು ಸಿದ್ಧತೆ ನಡೆಸಿರುವ ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ಉತ್ಸವದ ವಿಶೇಷ ಆಕರ್ಷಣೆಯಾಗಿ ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ರೋಬೋಟಿಕ್ ಬಟರ್ಫ್ಲೈ ಪ್ರದರ್ಶನಕ್ಕೆ ಮುಂದಾಗಿದೆ. ಡಿಸೆಂಬರ್ 21ರಂದು ಕರಾವಳಿ ಉತ್ಸವದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ಕೊಡಿಯಾಲ್ಬೈಲ್ನ ಕೆನರಾ ಕಾಲೇಜಿನಿಂದ ಕರಾವಳಿ ಉತ್ಸವ ಮೈದಾನದವರೆಗೆ ಆಕರ್ಷಕ ಮೆರವಣಿಗೆ ನಡೆಯಲಿದೆ. ಡಿಸೆಂಬರ್ 22ರಂದು ನಗರದ ಕದ್ರಿ ಪಾರ್ಕ್ನಲ್ಲಿ ಸಂಜೆ 4 ಗಂಟೆಗೆ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಪ್ರದರ್ಶನ ಆರಂಭಗೊಳ್ಳಲಿದೆ. ಕರಾವಳಿ ಉತ್ಸವದುದ್ದಕ್ಕೂ ಈ ಪ್ರದರ್ಶನ ಸಂಜೆ 4ರಿಂದ ರಾತ್ರಿ 9 ಗಂಟೆಯವರೆಗೆ ವಿಶೇಷ ಆಕರ್ಷಣೆಯಾಗಿ ಮುಂದುವರಿಯಲಿದೆ. ಕನ್ನಡ, ತುಳು, ಬ್ಯಾರಿ, ಕೊಂಕಣಿ, ಅರೆಭಾಷೆ ಅಕಾಡೆಮಿಗಳ ಸಹಕಾರದೊಂದಿಗೆ ನಡೆಯಲಿರುವ ಉತ್ಸವದಲ್ಲಿ ಕರಾವಳಿಯ ವೈವಿಧ್ಯತೆಗಳು ಸಾರ್ವಜನಿಕರನ್ನು ರಂಜಿಸಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ತಿಳಿಸಿದ್ದಾರೆ. ಸೊ ದಿ ಹೋಲ್ ಐಡಿಯಾ ಇದರ ಹಿಂದೆ ಇರುವಂಥ ಚಿಂತನೆ ಇಟ್ ಸೆಲ್ಫ್ ಇಸ್ ಲೈಕ್ ಒಂದು ಕಡೆ ನಮ್ಮ ಎಲ್ಲ ಸಂಸ್ಕೃತಿ ಮತ್ತು ನಮ್ಮ ಎಲ್ಲ ಪದ್ಧತಿಗಳು ಅವರ ಇದು ಹೇಗೆ ಬದುಕಿನ ಒಂದು ಇದು ಮತ್ತು ಆಹಾರ ಆಲ್ ಫುಡ್ ಕಲ್ಚರ್ ಆರ್ಟ್ ಎಲ್ಲನ್ನ ಪ್ರದರ್ಶಿಸುವಂಥದ್ದು ಮಂಗಳೂರಿನ ಎಲ್ಲ ದಕ್ಷಿಣ ಕನ್ನಡದ ಎಲ್ಲ ಏನು ಡೈವರ್ಸಿಟಿ ಇದೆ ಅದನ್ನು ಒಂದು ಕಡೆ ಎಲ್ಲರೂ ಕೂಡ ಅನುಭವ ಮಾಡುವಂಥ ರೀತಿಯಲ್ಲಿ ಈ ಒಂದು ಇದನ್ನು ಎಕ್ಸಸೈಸನ್ನು ಮಾಡಿದ್ವಿ. ಸೊ ಆ ಕಾರ್ನಿವಲ್ ಮುಗಿಸಿ ಅಲ್ಲೇ ಒಂದು ಇನಾಗ್ರೇಷನ್ ಫಂಕ್ಷನ್ ಇರ್ತದೆ 5:30 to 5:30ಗೆ ಇನಾಗ್ರೇಷನ್ ಫಂಕ್ಷನ್ ಕರಾವಳಿ ಗ್ರೌಂಡ್ ಸ್ಟೇಜಲ್ಲೇ. ಆ್ಯಂಡ್ ಅದರ ನಂತರ ಆ ಒಂದು ಕಲಾ ಪ್ರದರ್ಶನ ಕೂಡ ಇರ್ತದೆ ಅಲ್ಲಿ ಆ ಸ್ಟೇಜಲ್ಲಿ. ಇನಾಗ್ರೇಷನ್ ಆಫ್ ದಿ ಸ್ಟಾಲ್ಸ್ ವಿಲ್ ಹ್ಯಾಪನ್ ಆ್ಯಂಡ್ ಅಲ್ಲಿ ಇನಾಗ್ರೇಷನ್ ಫಂಕ್ಷನು ಪ್ಲಸ್ ಇದು ಕಲಾ ಪ್ರದರ್ಶನ ಇರ್ತದೆ. 22ನೇ ತಾರೀಕು ಕದ್ರಿ ಪಾರ್ಕಲ್ಲಿ ಈ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಅಂತ ಸೆಟಪ್ ಮಾಡ್ತಾ ಇದ್ದಾರೆ. ಅದರ ಒಂದು ಇದು ಸಾರ್ವಜನಿಕ ವೀಕ್ಷಣೆಗೆ ಅದು ಕೂಡ ಅವತ್ತು ಅರ್ಪಿಸಲಾಗುವುದು. ಕದ್ರಿ ಪಾರ್ಕಲ್ಲಿ ಕದ್ರಿ ಉದ್ಯಾನವನ ಒಳಗಡೆ ಅದೊಂದನ್ನು ಸೆಟ್ ಮಾಡ್ತಾರೆ. ಸೊ ಇದು 1 ತಿಂಗಳ ಕಾಲ ಇದರದ್ದು ಕಂಟಿನ್ಯೂಸ್ ಈ ಎಕ್ಸಿಬಿಷನ್ನು ಅದರದ್ದು ಆ್ಯಕ್ಟಿವಿಟೀಸು ನಡೀತಾ ಇರ್ತದೆ. ಅದೇ ಟೈಮಲ್ಲಿ ಬೇರೆ ಬೇರೆ ಎವ್ರಿ ವೀಕೆಂಡು ಒಂದೊಂದು ಪ್ರೋಗ್ರಾಮನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ. 21, 22 ಇನಾಗ್ರೇಷನ್ ಆದ ನಂತರ 28, 29 ಬೀಚ್ ಉತ್ಸವ ನಡೆಯಲಿದೆ. ಬೀಚ್ ಉತ್ಸವದಲ್ಲಿ 28ನೇ ತಾರೀಕು ಬೆಳಗ್ಗೆಯಿಂದ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡಲಿದ್ದಾರೆ. ಅಂದರೆ ಯೋಗ, ಜುಂಬಾ ಥರದ ಆ್ಯಕ್ಟಿವಿಟೀಸು ಬೆಳಗಿನ ಜಾವದಲ್ಲಿ ಮತ್ತು ಸ್ಪೋರ್ಟ್ಸ್ಗಳು ಮಾಡ್ತಾರೆ. ಸಂಜೆ ಡಿಫ್ರೆಂಟ್ ಟೀಮ್ಸ್ಗೆ ಅಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಸ್ಟೇಜಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. 29ನೇ ತಾರೀಕು ಯಾರಾದರೂ ದೊಡ್ಡ ಕಲಾವಿದರನ್ನು ಈಗ ಮಾತುಕತೆಯಲ್ಲಿ ಇದ್ದೇವೆ. ಫೈನಲೈಸ್ ಆದ ಕೂಡಲೇ ವಿ ವಿಲ್ ದಿಸ್ ಥಿಂಗ್ ಅದೇ ಫೈನಲೈಸ್ ಹೀಸ್ ವಿ ಕ್ಯಾನ್ ಡಿಕ್ಲೇರ್ ಅಲ್ಲ. ಆಯ್ತು, 29ನೇ ತಾರೀಕು ರಘು ದೀಕ್ಷಿತ್ ಅವರು ಪರ್ಫಾರ್ಮ್ ಮಾಡ್ತಾರೆ, ಅದು ನಡೆಯುತ್ತೆ. ದೆನ್ January 4 and 5 ಕದ್ರಿ ಪಾರ್ಕಲ್ಲಿ ವಿಲ್ ಹ್ಯಾವ್ ಅ ಡಾಗ್ ಶೋ ಆನ್ ಆಟೋಮೊಬೈಲ್ ರ್ಯಾಲಿ ಥರ ಈವೆಂಟ್ಸ್ ಮಾಡ್ತೇವೆ. January 11 and 12 ಪ್ರಾಬ್ಲಿ 10, 11, 12 ಯೂತ್ಸ್. January 12th ಇಸ್ ನ್ಯಾಷನಲ್ ಯೂತ್ ಡೇ ಇದೆ. ಸೊ ಅದರ ಒಂದು ಅಂಗವಾಗಿ 11 and 12 ವಿಲ್ ಹ್ಯಾವ್ ಯೂತ್ ಫೆಸ್ಟಿವಲ್. ಇದರದ್ದು ಡೀಟೇಲ್ಡ್ ಏನೇನು ಆ್ಯಕ್ಟಿವಿಟೀಸ್ ಮಾಡುತ್ತೆ ಅನ್ನೋಂಥದ್ದನ್ನು ನಾವು ಸಬ್ಸಿಕ್ವೆಂಟ್ಲಿ ಇನ್ ದ ಕಮ್ಮಿಂಗ್ ಡೇಸ್, ನಾಳೆ ನಾಡಿದ್ದು ಒಳಗಡೆ ವಿ ವಿಲ್ ಸೆಪ್ರೇಟಾಗಿ ಒಂದೊಂದು ಈವೆಂಟ್ಗೆ ಏನೇನು ಆ್ಯಕ್ಟಿವಿಟೀಸ್ ಇರ್ತದೆ ಅನ್ನೋಂಥದ್ದನ್ನು ವಿ ವಿಲ್ ಗಿವ್. 18th and 19th ವಿಲ್ ಬಿ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಅಟ್ ತನಿರ್ಬಾವಿ ಬೀಚ್. ಇಷ್ಟು ಕಾರ್ಯಕ್ರಮಗಳು ಇದರಲ್ಲಿ ನಡೆಯುತ್ತೆ. ಈಗಾಗಲೇ ಹೇಳಿದಂಗೆ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ಆನಂದ್,
ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಸಂತೋಷ್, ಪಾಲಿಕೆ ಆಯುಕ್ತ ಆನಂದ್ ಸಿಎಲ್ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.